ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ ಧನತ್ರಯೋದಶಿ ದಿವಸ ಗಣೇಶ ಲಕ್ಷ್ಮಿ ಧನ್ವಂತರಿಯನ್ನು ಪೂಜೆ ಮಾಡೋದಲ್ಲದೆ ಯಮನನ್ನು ಕೂಡ ಪೂಜೆ ಮಾಡಲಾಗುತ್ತೆ. ಈ ದಿನ ಯಮನನ್ನು ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡು ಒಂದು ಬತ್ತಿಯನ್ನು ಹಚ್ಚಬೇಕು. ಆ ಬತ್ತಿಯನ್ನು ಯಾವ ಥರ ಮಾಡೋದು, ಅದರ ಪ್ರಯೋಜನ ಏನು ಮತ್ತು ಏನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೋಡ್ರಿ. ಈ ದಿವಸ ನೋಡ್ರಿ ಗಣೇಶ ಮತ್ತು ಧನ್ವಂತರಿ ದೇವರನ್ನು ಪೂಜಿಸುವಂಥ ಸಂಪ್ರದಾಯ ಐತೆ. ಅದರ ಜೊತೆಗೆ ಯಮರಾಜನನ್ನು ಕೂಡ ವಿಶೇಷವಾಗಿ ಪೂಜಿಸುವಂತಹ ನಿಯಮ ಐತೆ ನೋಡ್ರಿ. ಧನತ್ರಯೋದಶಿ ದಿನ ಯಮರಾಜನನ್ನು ಪೂಜೆ ಮಾಡಲಾಗತ್ತೆ. ಈ ಥರ ಎಳೆ ತಕ್ಕೋಬೇಕು ನೋಡ್ರಿ. ಹತ್ತಿಯನ್ನು ತಗೊಂಡು ಎಳೆ ತಕ್ಕೊಂಡು ಆ ನಂತರ ಇದನ್ನು 108 ಎಳೆಗಳನ್ನಾಗಿ ಮಾಡ್ಕೋಬೇಕು. ಸ್ವಲ್ಪ ಮಾಡೋದು ತೋರಿಸ್ತೀನಿ ಯಾವ ಥರ ಅಂತ, ಯಾಕಂದರೆ ವಿಡಿಯೋ ಇನ್ನೂ ಜಾಸ್ತಿ ಇದಾಗತ್ತೆ ನೋಡ್ರಿ. ಹಾಗಾಗಿ ಈ ಥರ ನಾವು ಬತ್ತಿಯನ್ನು ಮಾಡ್ಕೋಬೇಕು. ಮೊದಲು ಮಾಡ್ಕೊಂಡಾದಮೇಲೆ ಒಂದಷ್ಟು ಮಾಡ್ಕೊಂಡ್ಮೇಲೆ ಯಾವ ಥರ ಅಂತ ತೋರಿಸ್ತೀನಿ ನೋಡ್ರಿ. ಯಮದೇವನಿಗೆ ಈ ದೀಪದಾನ ಮಾಡುವ ನಿಯಮಗಳೇನು, ಅದು ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹತ್ತಿಯ ಎಳೆಗಳನ್ನು ಮಾಡಿಕೊಂಡು ರೆಡಿ ಇಟ್ಕೋಬೇಕು ನೋಡ್ರಿ. ಆದ ನಂತರ ಯಾವ ಥರ ಮಾಡೋದಂತ ತೋರಿಸ್ತೀನಂತೆ. ಈ ಥರ ಎಳೆಗಳನ್ನು ಮಾಡಿ ಇಟ್ಕೋಬೇಕು, ಅಥವಾ ರೆಡಿ ಹತ್ತಿ ಸಿಗುತ್ತೆ ನೋಡ್ರಿ, ಅದನ್ನಾರ ನೀವು ಎಳೆನ ಮಾಡ್ಕೋಬೇಕು. ನಿಗದಿತ ಸಮಯದಲ್ಲಿ ನೋಡ್ರಿ ಪ್ರಾಣ ತೆಗೆಯುವ ಕೆಲಸವನ್ನು ಯಾರಪ್ಪ ಅಂದರೆ ಯಮರಾಜನಿಗೆ ವಹಿಸಲಾಗುತ್ತೆ. ಹೀಗಾಗಿ ನೋಡ್ರಿ ಅಕಾಲ ಮೃತ್ಯುವಿನಿಂದ ಪಾರಾಗಲು ಮತ್ತು ಏನಂತಂದರೆ ಅಕಾಲಿಕ ಮರಣವನ್ನು ತಡೆಗಟ್ಟಲು ಈ ಯಮಧರ್ಮನನ್ನು ಧನತ್ರಯೋದಶಿ ದಿವಸ ಪೂಜೆಯನ್ನು ಮಾಡಲಾಗುತ್ತೆ. ಮತ್ತು ನರಕ ಚತುರ್ದಶಿ ದಿನ ಕೂಡ ಪೂಜೆಯನ್ನು ಮಾಡಲಾಗುತ್ತೆ ನೋಡ್ರಿ. ಕೆಲವರು ಏನಂದರೆ ಸಂಜೆ ಗೋಧಿ ಹಿಟ್ಟಿನಿಂದ ಮಾಡಿದ ಎಣ್ಣೆ ದೀಪವನ್ನು 13 ದೀಪಗಳನ್ನು ಬೆಳಗಿಸ್ತಾರೆ. ಮನೆ ಹೊರಗೆ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಇದನ್ನು ಇಡಲಾಗತ್ತೆ ನೋಡ್ರಿ. ಇದು ಒಂದೇ ದಿವಸ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ದೀಪವನ್ನು ಹಚ್ಚುವಂಥದ್ದು. ಬೇರೆ ಯಾವ ದಿನ ಕೂಡ ಈ ದೀಪವನ್ನು ಹಚ್ಚಕ್ಕೆ ಬರೋದಿಲ್ಲ. ಸಾಮಾನ್ಯವಾಗಿ ಬೆಳಗಿದ ದೀಪ ಜ್ವಾಲೆಯನ್ನು ಈ ದಿನ ಹೊರತುಪಡಿಸಿ ಬೇರೆ ಯಾವ ದಿಕ್ಕಿಗೂ ಮಾಡಲ್ಲ ನೋಡ್ರಿ. ಈ ಥರ ನಾವು ಬತ್ತಿಯನ್ನು ರೆಡಿ ಆದಮೇಲೆ ನಮ್ಮ ಕೈಯಿಂದ ಈ ಥರ ಗೇಣ ಅಂತೀವಲ್ಲ, ಆ ಥರ ನೋಡ್ರಿ ಅಳತೆ ಮಾಡಿಕೊಂಡು, ಆ ಥರ ಅಳತೆಗೆ ನಿಮ್ಮ ಕೈಯಿಂದ ಎಷ್ಟು ಬರುತ್ತೆ ನೋಡ್ರಿ, ಈ ಥರ ಅಷ್ಟು ಮಾಡಿಕೊಂಡು ನೀವೇನಪ್ಪ ಅಂತಂದ್ರೆ 108 ಎಳೆಗಳನ್ನು ರೆಡಿ ಮಾಡ್ಕೋಬೇಕು. ಒಂದೇ ಸತಿ 108 ಎಳೆಗಳು ಮಾಡ್ಕೊಳಕ್ಕೆ ಕಷ್ಟ ಆಗುತ್ತಂದ್ರೆ 20 ಎಳೆಗಳನ್ನು ಮಾಡಿ ರೆಡಿ ಇಟ್ಕೊಂಡು ಆ ನಂತರ ದೀಪವನ್ನು ಹಚ್ಚಬೇಕು ನೋಡ್ರಿ. ಅದು ಯಾವ ಥರ ಅಂತ ತೋರಿಸ್ತೀನಿ. ಇದು ಯಮ ದೀಪದಾನ ಅಂತಲೇ ಹೇಳಲಾಗುತ್ತೆ. ಈ ಒಂದು ದೀಪದಾನ ಮಾಡೋದ್ರಿಂದ ದೀರ್ಘಾಯುಷ್ಯ ಪಡಿಬೋದು. ಮತ್ತು ದೀಪದಾನ ಮಾಡೋದ್ರಿಂದ ವ್ಯಕ್ತಿಗೆ ಏನಪ್ಪ ಅಂದರೆ ತೇಜಸ್ಸು ಸಿಗುತ್ತೆ, ಮತ್ತು ಇದರಿಂದ ಆತನ ಜೀವನ ಶಕ್ತಿ ಹೆಚ್ಚಾಗುತ್ತೆ, ಮತ್ತು ದೀರ್ಘಾಯುಷ್ಯ ಕೂಡ ಪಡಿತಾನೆ ಅಂತ ಹೇಳ್ಬೋದು ನೋಡ್ರಿ. ಯಮದೇವನ ಆಶೀರ್ವಾದ ಪಡೆಯೋದು ಮತ್ತು ಧನತ್ರಯೋದಶಿ ದಿನದಂದು ಸಕ್ರಿಯ ಅಂತಲೇ ಹೇಳ್ಬೋದು. ಈ ದಿನ ನೋಡ್ರಿ ಯಮದೇವತೆಗೆ ಸಂಬಂಧಿಸಿದ ಆಚರಣೆಗಳ ಫಲವನ್ನು ಪಡೆಯುವಂಥ ಪ್ರಮಾಣ ಇತರ ದಿನಗಳಿಗಿಂತ ಹೆಚ್ಚು ಅಂತಲೇ ಹೇಳ್ಬೇಕಾಗತ್ತೆ. ಯಮದೇವನಿಗೆ ಈ ದೀಪಗಳನ್ನು ಅರ್ಪಿಸಿ ಆಶೀರ್ವಾದವನ್ನು ಪಡಲಾಗತ್ತೆ ನೋಡ್ರಿ. ನಿಮ್ಗೆ ಈ ಥರ ಮಾಡೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ನಾರ್ಮಲ್ ದೀಪವನ್ನು ಉರಿಸ್ತೀವಲ್ಲ, ಆ ಥರನಾದರೂ ಮಾಡ್ಕೋಬೋದು. ಈ ಥರ ನೋಡ್ರಿ 20 ಎಳೆಗಳನ್ನು ಮಾಡಿ ಆ ನಂತರ 20 ಎಳೆಗಳ ಥರ 5 ಮಾಡಿಕೊಂಡು 108 ಆಗಬೇಕು. ಒಟ್ಟು 20 ಅಂದರೆ 100 ಆಗುತ್ತೆ. ಆ ನಂತರ 8 ಎಳೆಗಳನ್ನು ಮಾಡ್ಕೋಬೇಕು ನೋಡ್ರಿ. ಮಾಡಿ ಈ ಒಂದು ಬತ್ತಿಯನ್ನು ಹಚ್ಚಬೇಕು. ಯಮದೇವನಿಗೆ ಈ ದಿನ ಕೃತಜ್ಞತೆ ವ್ಯಕ್ತಪಡಿಸುವಂಥದ್ದು ಇದು ಧನತ್ರಯೋದಶಿ ದಿವಸ. ಯಮದೇವನ ನರಕವನ್ನು ಆಳ್ತಾನೆ. ಹಾಗಾಗಿ ಧನತ್ರಯೋದಶಿ ದಿವಸ ಯಮದೇವನನ್ನು ಹೊರ ಸೂಸುವ ಆವರ್ತನಗಳೇನೆಂದರೆ ನರಕದ ವಿವಿಧ ಪ್ರದೇಶಗಳನ್ನು ತಲುಪ್ತಾವಂತ. ಹಾಗಾಗಿ ಈ ಕಾರಣಕ್ಕಾಗಿ ನೋಡ್ರಿ ನರಕದಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳನ್ನು ಹೊರಸೂಸುವ ಆವರ್ತನ ಮತ್ತು ಅವೆಲ್ಲ ನಿಯಂತ್ರಣದಲ್ಲಿರ್ತವೆ ಅಂತ ಹೇಳಲಾಗುತ್ತೆ. ಇದರ ಪರಿಣಾಮವಾಗಿ ನೋಡ್ರಿ ಈಗ ನೋಡ್ರಿ ನಾನು 20 ಈ ಥರ 20, 40, 60, 80, 100 ಕೊನೆಗೆ 108 ಇದನ್ನು ಯಾವ ಥರ ಸುತ್ಕೋಬೇಕು ಏನಂತ ತೋರಿಸ್ತೀನಿ. ಈ ಥರ ನೀವು ಬತ್ತಿಲ್ ರೆಡಿಯಿಂದನಾರ ಮಾಡ್ಕೊಳ್ರಿ, ಇಲ್ಲ ಅಂದ್ರೆ ಕೈಯಿಂದನಾದರೂ ಮಾಡಿರಿ. ಸ್ವಲ್ಪ ಮೀಡಿಯಮ್ ಅಥವಾ ತೆಳ್ಳಗೆ ನೋಡಿಕೊಂಡು ಹೆಂಗೆ ಸಾಧ್ಯನ ಹಂಗೆ ಮಾಡಿರಿ. ಇವನ್ನಿಷ್ಟು ಜೋಡಿಸ್ಕೋಬೇಕೀಗ. ಜೋಡಿಸ್ಕೊಂಡು ಒಂಥರ ಹಿಂಗೆ ಹಗ್ಗ ಹೊಸೆಯೋ ಥರ ಹೊಸದು ಮಾಡ್ಕೋಬೇಕಾಗತ್ತೆ ನೋಡ್ರಿ. ಆಧ್ಯಾತ್ಮಿಕ ಭಾವನೆಯಿಂದ ಈ ದಿನ ನೋಡ್ರಿ ಯಮದೇವನನ್ನು ಪೂಜೆ ಮಾಡಲಾಗುತ್ತೆ. ಮತ್ತು ಒಳ್ಳೆಯದಾಗಲಿ ಮತ್ತು ಎಲ್ಲ ಅಂದ್ಕೊಂಡು ಮಾಡಬೇಕು. ಮತ್ತು ಆ ಒಂದು ಮಂತ್ರವನ್ನು ಕೂಡ ಹೇಳ್ಕೋಬೇಕು. ಏನು ಮಂತ್ರ ಅನ್ನೋದನ್ನು ಹೇಳ್ತೀನಿ.
ಈ ದಿನ ನೋಡ್ರಿ ಯಮನಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಈ ದೀಪದಾನ ಮಾಡಲಾಗುತ್ತೆ. ಈ ದೀಪದಾನ ಮಾಡೋದು ಅಂತಂದರೆ ಯಮದೇವನನ್ನು ಸಂತೋಷಪಡಿಸೋದು ಮತ್ತು ಅಕಾಲಿಕ ಮರಣಕ್ಕೆ ಕಾರಣವಾಗುವಂತಹ ದುಃಖಕರ ಆವರ್ತನಗಳಿಂದ ಪ್ರಾರ್ಥನೆ ಸಲ್ಲಿಸೋದು ಅಂತ ಹೇಳಲಾಗುತ್ತೆ. ನೋಡ್ರಿ ಈ ಥರ ಜೋಡಿಸಿ 2 ತುದಿನೂ ಸೇರಿಸಿ ನೀವು ಹಚ್ಕೋಬೋದು ಒಂದು ದೊಡ್ಡ ದೀಪದಲ್ಲಿ. ಇಲ್ಲ ಅಂತಂದ್ರೆ ಇದನ್ನು ಈ ಥರ ಸುತ್ತಿ ಅದರೊಳಗಿಂದ ಗಂಟು ಥರ ಎಳ್ಕೊಬೇಕು. ನೋಡ್ರಿ ಇದು ಯಾವ ಥರ ಅಂತ ತೋರಿಸ್ತೀನಂತೆ. ಒಂದು ದೀಪದಲ್ಲಿಟ್ಟು ಆ ದೀಪಕ್ಕೆ ಅರಿಶಿನ ಕುಂಕುಮ ಎಲ್ಲ ಏರಿಸಿ ಪೂಜೆ ಮಾಡಿ ಹೂವೆಲ್ಲ ಏರಿಸಿ ಆ ನಂತರ ದೀಪವನ್ನು ಹಚ್ಚುವಂಥದ್ದು ನೋಡ್ರಿ. ರಂಗೋಲಿಯನ್ನು ಕೂಡ ಬಿಡಿಸಿ ಅದ್ರ ಮೇಲೆ ನೀವು ಇಡ್ಬೋದು. ಒಂದು ಬಟ್ಲಲ್ಲಾದ್ರೂ ಇದನ್ನು ಈ ಥರ ಎಳ್ಕೊಬೇಕು, ಹೊರಗಡೆ ಎಳೆ ಬಂದ್ರೆ ಸಾಧ್ಯ ಆದರೆ ಹೇಳ್ಕೊಳ್ಳೋದು, ಇಲ್ಲ ಅಂತಂದ್ರೆ ಹಂಗನಾದರೂ ನೀವು ಅಷ್ಟು ಬತ್ತಿಯನ್ನು ಜೋಡಿಸಿ ಈ ಥರ ಮಾಡ್ಕೊಬೋದು. ನೋಡಿರಿ ಆ ಥರನಾದರೂ ಮಾಡಿರಿ ನಡೀತದೆ. ಈ ಥರ ಬರುತ್ತೆ ನೋಡಿರಿ ಬತ್ತಿ. ಒಂದು ನಾನು ದೀಪದಲ್ಲಿಟ್ಟು ತೋರಿಸ್ತಾ ಇದ್ದೀನಿ. ಅದಕ್ಕೆ ನನ್ನ ಮಗ ಕಲರ್ ಮಾಡಿದ್ದ, ಇರಲಿ ತೋರ್ಸೋಕ್ಕೆ ಅಂತ ಈ ಥರ ಒಂದು ದೀಪದಲ್ಲಿ ಇಟ್ಬಿಟ್ಟು ಮಾಡ್ಕೊಬೋದು ನೋಡಿರಿ. ಇಟ್ಟು ಹಚ್ಚಬೇಕು. ಸಂಜೆ ಹೊರಗಡೆ ದಕ್ಷಿಣ ಮುಖವಾಗಿ ಹಚ್ಚುವಂಥದ್ದು. ಸಾಯಂಕಾಲದ ಹೊತ್ತು ಇವತ್ತೇ ತ್ರಯೋದಶಿ ಮಧ್ಯಾಹ್ನ ಪ್ರಾರಂಭ ಆಗೋದ್ರಿಂದ ಸಂಜೆ ಈ ದೀಪವನ್ನು ಹಚ್ಬೇಕು. ಸಾಯಂಕಾಲ ಹಚ್ಚೋದ್ರಿಂದ ಇದನ್ನು ಸಾಯಂಕಾಲನೇ ಹಚ್ಬೇಕು. ಇವತ್ತು ನಾಳೆನೂ ತ್ರಯೋದಶಿ ಕಂಟಿನ್ಯೂ ಇರುತ್ತೆ ಮಧ್ಯಾಹ್ನದವರೆಗೂ. ಈ ಥರ ಬರುತ್ತೆ ನೋಡಿರಿ ಬತ್ತಿ ಯಾವ ಥರ ಆಗಿದೆ ಅಂತ ನೋಡಿರಿ. ಮತ್ತು ಇದನ್ನು ಯಾರು ಹಚ್ಚಬೇಕಪ್ಪ ಅಂತಂದ್ರೆ ಮನೆಯಲ್ಲಿರುವಂಥ ಹಿರಿಯರು ಇದನ್ನು ಹಚ್ಚಬೇಕು. ಎಲ್ಲರೂ ಮೊದಲು ಪ್ರಾರ್ಥನೆಯನ್ನು ಮಾಡಿಕೊಂಡು ಆನಂತರ ಈ ದೀಪವನ್ನು ಮನೆಯಲ್ಲಿರುವಂಥ ಹಿರಿಯರು ಹಚ್ಚಬೇಕು ನೋಡಿರಿ. ಇದನ್ನು ಆಚರಣೆ ಮಾಡುವವರು ಯಾರು ಎಂದಿಗೂ ಅಕಾಲಿಕವಾಗಿ ಸಾಯೋದಿಲ್ಲ ಅನ್ನೋವಂಥ ಒಂದು ನಂಬಿಕೆ ನೋಡಿರಿ. ಅವರ ಜೀವನದ ಎಲ್ಲ ಸುಖಗಳನ್ನು ಅನುಭವಿಸಿದ ನಂತರ ಕೂಡ ಅವರು ಆನಂತರ ಮರಣವನ್ನು ಪಡಿತಾರೆ ಅಂತ ಹೇಳಲಾಗುತ್ತೆ. ಈ ಯಮರಾಜನನ್ನು ಪೂಜಿಸುವಂಥ ಆಚರಣೆ ನೋಡಿರಿ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿಯ ದಿನದಂದು ಮಾಡಲಾಗುತ್ತೆ. ಮಂತ್ರ ನೋಡಿರಿ. ಮೃತ್ಯುನ ಪಾಶ ದಂಡಾಭ್ಯಾಂ ಕಾಲೇನ ಶ್ಯಾಮಾಯಾ ಸಹ ತ್ರಯೋದಶಾಂ ದೀಪದಾನಾಥ ಸೂರ್ಯಜ ಪ್ರಿಯತಾಂ ಮಮ ಅಂತ ದೀಪದಾನ ಮಂತ್ರ ನೋಡಿರಿ. ಈ ಒಂದು ಮಂತ್ರವನ್ನು ಹೇಳ್ಕೊಂಡು ದೀಪವನ್ನು ಹಚ್ಚಿರಿ. ಈ ಮಾಹಿತಿ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.